ಅಮ್ಮ ಸತ್ತೋಯ್ತು. ನೆನೆಸಿಂಟ್ನೈತಿ ಹಗಲು ರಾತ್ರಿ. ಬಟ್ಟೆ ಊಟ ತಲೆಗೆ ಎಣ್ಣೆ ನಮ್ಮ ಮನೆಯವ್ರು ಕುಡ್ಕೊಂಬಂದ್ರೆ ಅವ್ರಿಗೆ ಗೊತ್ತಲ್ಲ, ಅವ್ರ ಮನೆ ಸಂಬಳ ಇತ್ತಲ್ಲ ವಜ್ಜ. ಉಪ್ಪು ಒಂದು ಬಿಡೋದು ಕಣ. ಬೆಳ್ಳುಳ್ಳಿ, ಈರುಳ್ಳಿ, ಟಮಾಟೆ ಹಣ್ಣು, ಹಸಿಮೆಣ್ಸಿಕಾಯಿ, ಒಣಮೆಣ್ಸಿಕಾಯಿ. ಅವ್ರ ಅವ್ವ ಅವ್ರ ತಾಯಿ ಕೊಡಕ್ಕೆ ಹಿಂಗೆ ಮುಂದೆ ನೋಡೋದು ಗೊತ್ತಾ. ಮಂಜಿ ಅದನ್ನು ಮಾಡು, ಮಂಜಿ ಇದನ್ನು ಮಾಡು ಅಂತ ಹೇಳಿ ಅಮ್ಮ ಮಾಡೋದು. ಅವರು ನಮ್ಮ ರೈತರ ಕಣಮ್ಮ, ಅವ್ರದ್ದು ಜೀವನಯ. ಮಂಜಮ್ಮ ಆ ಕಡೆಗೆ ಹಾಕಿ ಬರೋ ಇಂಥದ್ದೊಂದು ಪಾಕಿಟು ಜೋಳದ ಹಸಿಟ್ಟು, ರಾಗಿ ಹಸಿಟ್ಟು ಕಟ್ಟಿ ತಂದು ಮಣ್ಣಿಕ್ಕಿ ಅವರು 60-70 ಜನ ಜೋಳ ಸೂರ್ಯಕಾಂತಿ ಎಲ್ಲ ಕೊಯ್ಬೇಕಲ್ಲ. ಅವರು ಕೊಯ್ಬೇಕಲ್ಲ, ಹಾಲಿಡೋರು ಜನಗಳ ಕೊಯ್ಯಕ್ಕೆ. ಅನ್ನ ರೊಟ್ಟಿ ಸಾರು ಎಲ್ಲ ಸಾಯಂಕಾಲ. ಮಂಜಮ್ಮ ನೀನೇನು ಹೋಗಿ ಮನೆ ಮಾಡಬೇಡ, ಸಾಕಾಗಿದೆಯಾ ಅನ್ನೋರು. ಮತ್ತೆ ಅದ್ದ ಬಂದು ಅವ್ರ ಮನೆ ತೊಟ್ಟಿ ಕಸ ಎಲ್ಲ ಹೊಡೆದು ರಾಗಿ ಮಾಡ್ಬೇಕು. ಮತ್ತೆ ಇವತ್ತು ರಾಗಿ ಮಾಡಿದ್ರೆ ನಾಳೆಗೆಲ್ಲ ಜೋಳ ಮಾಡಿರಲ್ಲ ನಾವುನೇ ಅಲ್ಲೇ ಸ್ಯಾವೆ ಅಲ್ಲೇ ಟಮಾಟೆ ಹಣ್ಣು ಬಿಡ್ಸ್ಕೊಂಬರೋಕೆ ಹೋಗಿ ಅಂದರೆ 2 ಬೇಸನ್ ಟಮಾಟೆ ಹಣ್ಣು ಬಿಡ್ಸಿ. ಹೌದಾ? ದೂರ ಟಮಾಟೆ ಹಣ್ಣು ಬಿಡಿಸಿ. ಮತ್ತೆ ನಾವು ಕೊಡಲ್ಲ, ನೀನೇ ಬಿಡಿಸ್ಕೊಂಬರೋದು. ನಾನು ಎಷ್ಟು ಬಿಡಿಸ್ಕೊಂಬ ನನ್ನ ಕೈ ಹಿಡಿತಿರಲ್ಲ ಅವನು. ಅಮ್ಮ ಯೋಸ್ತಾ ಅಂತೇಳಿ ಬಿಡ್ತಾಳ ಅಂತ ತುಂಬಿದ ಮನೆಗೆ ಹೇಳ್ತಮ್ಮ. ನಾನು ಇಸ್ಕೊಂಡು ಅವರು ಥರ ಬೆಳೆಯೋದು. ಬೀನ್ಸು, ಹಸಿಂದೆಕಾಯಿ, ಹೀರೆಕಾಯಿ, ಸಾರೆಕಾಯಿ, ಹಸಿಮೆಣ್ಸಿಕಾಯಿ 1 ಎಕರೆ ಆಳಿಕ್ಕೆ ಬಿಡಿಸ. ಹೀಗೆ ಎಲ್ಲ ಬ್ಯಾಡ. ಹೀಗೆ ಅವಾಗ ಆರಂಭ ಮಾಡ್ದಂಗೆ ಯಾರು ಮಾಡಲ್ಲಮ್ಮ. ಈಗೆಲ್ಲ ಹೊಲಗಳೆಲ್ಲ ಬೀಳು. ಈಗ ನಿಂದಾಗಿತ್ತು ನೋಡು ಆ ಥರ ಈಗ ಯಾರು ಮಾಡಲ್ಲ. ಬೆಂಗ್ಳೂರಿಗೆ ಹೋದ್ರ 4,000-5,000 ತಂದ್ರ ಅವಳಿಗೆ 1,000 ಕೊಟ್ರೆ 3,000 1 ಕ್ವಿಂಟಲ್ ರಾಗಿ ತಂತರ ಹಾಕಿ ಸೊಸೈಟಿಯಾಗ ಐತ್ ಅದೇ ಬಾಯಿ ಬಗ್ಸಿದ್ದೇನ ಒಂದು. ಏನೇ ಆಗಲಿ ಬೆಂಗಳೂರು ಅಂತ ವ್ಯಾಮೋಹ ಕಟ್ಕೊಂಡು ಹೋಗ್ಬಾರ್ದು. ಅಲ್ಲಿರೋ ಹುಡುಗರು ಇಲ್ಲೇ ಏನಾರ ವ್ಯವಸಾಯ ಮಾಡಬೇಕು. ಅಮ್ಮ ಸತ್ತೋದ್ಲು, ಅಪ್ಪ ಸತ್ತೋದ, ಯಾರು ನಮ್ಗೆ ಹೇಳೋರು ಕೇಳೋರು. ಸಣ್ಣ ಮಕ್ಕಳು ನಾವು. ಏನು ಹೇಳ್ತೀಯ ಗೊತ್ತಾ, ಈಗ ಏನು ಹೇಳ್ಬೇಕಂದ್ರೆ ಇಲ್ಲಿ ಬೆಳೀತಾರಲ್ಲ ಹುಡುಗರು ಬೆಂಗಳೂರು ಕಡೆ ಹೋಗ್ಬಾರ್ದು. ಇಲ್ಲೇ ಏನಾದರೂ ಮಾಡ್ಕೋಬೋದು. ಸುಮ್ಮನೆ ಬೆಂಗಳೂರಿಗೆ ಹೋಗಿ ದುಡಿಯೋದ್ ಬದಲು ಇರೋ ಹೊಲ ಗದ್ದೆ ತೋಟದಲ್ಲೇ. ಈ ಊರಾಗ ಯಾವ ಹೊಲ ಕೊಯ್ದೀನಿ. ಮಕ್ಕಳು 5 ಮಕ್ಕಳು. ಇವಾಗ್ಲಾರವ ಮೇಲೆ ಕೊಬ್ಬರಿ ಬಂದಿದ್ದಾವವ್ವ. ಕೊಬ್ಬರಿ 10ಕ್ಕೊಂದ್ಸತಿ ಕೊಬ್ಬರಿ ಸುಲಿಸೋರು. ನಾವೇ ಸಾವೆ ಕೊಯ್ಯಕ್ಕೆ ಹೋಗೋಣ, ಜೋಳ ಕಡಿಯೋಣ. ಜೋಳದ ತೇನೆ ಒಂದೊಂದು ತೇನೆ, ಜೋಳದ ಮುದ್ದೆ ಇಷ್ಟು ಕತ್ರ. ನಮ್ದಂದ್ರೆ ಒಂದು 20 ಎಕರೆ ಹೆಂಗಮ್ಮ ಮಾಡ್ತಾರೆ. 20 ಎಕರೆ ಯಾರು ಮಾಡ್ತಾರೆ? ಅಷ್ಟು ಕೆಲಸ ಯಾರು ಮಾಡ್ತಾರೆ ಹೇಳು? ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು 5 ಎಕರೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ದುಡ್ಕೊಂತೀನಿ ನಾನು ಸಾಯ್ಬೇಕು. ಸತ್ತಿತ್ಕೊಂಡ್ರೆ ಆ ಕಡೆಗೆ ಹಾಕ್ರ ಅಂತಾರಲ್ಲ, ಅವತ್ತಲೇ ನನಗೆ ಬಿಡುಗಡೆ ಆಗಲ್ಲ ಅಂತ ತನಕ ಜ್ಞಾಪಕ. ಈಗ ಇಲ್ಲಿ ಅವ್ರ ಮನೆಯಾಗೆ 3 ಪುಟ್ಟಿ ಪಾತ್ರೆ ಬೆಳಗಿ ಇಕ್ಕಿ ಅಮ್ಮ ಸಾಕಾಕ್ಬಿಡಮ್ಮ. ಮತ್ತು ಈಗ ಮೊಮ್ಮಗ ನೆಂಟಿ ಅವರೆಲ್ಲ ದೇವಸ್ಥಾನಕ್ಕೆ ಹೋದ್ರು. ಹಳೆ ಮೈ ಮನ್ಗಿದ್ದ ಮಗಳು ಒಳಗೆ ಏನೇನೋ ಮಾಡ್ತಿದ್ಲು. ಯಾತ ಕೂತ್ಕೊಂಡು ನಾನು ಅಮ್ಮನ ತಕ್ಕ ಹೋದ್ರೆ ಮಾತಾಡ್ತೀನಿ. ಹಿಂಡಿಗೆ ಸಾವಿರಕ್ಕೆ ನಿಧಾನಕ್ಕೆ ಹೋಗೋಣ ಅಂತ ಬಂದೆ. ಒಂದೇ ಕಡೆ ಬೇಜಾರಾಗುತ್ತಲ್ಲ. ಎಲ್ಲ ಕಡೆ ಎಲ್ಲ ಹೆಣ್ಮಕ್ಳು ಎಲ್ಲೋದ್ರು ಕೆಲಸನೇ ಬಿಡು. ಅವೇ ಅಂತವನ ಕಾಯಿ ಬಿಡ್ಸಕ್ಕೆ ಹೋಗ್ತಾರೆ. ಏನು ಕಾಯಿ? ಇದು ಮೆಡಿಸನ್ ಕಾಯಿ, ಮೆಡಿಸನ್ ಸೌತೆಕಾಯಿ ಬಿಡಿಸ್ತಾರಾ? 16 ಹಾಕಿ ಬೆಳ್ಕೋಬೋದಾಗಿತ್ತು.
ಮಾಡನೆ ಅವನು ಇಲ್ವಲ್ಲ. ಅದೇ ಮಾಡಕ್ ಕೊಡ್ಬೇಕಲ್ಲಮ್ಮ, ಮಾಡ್ಬೇಕಲ್ಲ. ಬೀಜನೂ ತಂದು ಕೊಡ್ತೀಯ. ಹೌದೌದು. ಆಮೇಲೆ ಎಂಥವ ಇದ್ರಾಗೆ ಮರ ಕಡ್ದ್ರ ಬಳ್ಳಿ ಇಂಥವು ಕೋಲು ಇಲ್ಲೇ ಸಿಗ್ತಾವೆ, ಬೇಕಾದಷ್ಟೈತೆ. ಅವನು ತಂದು ಕೊಡ್ತೀಯ. ಎಲ್ಲದು ಪರ್ಮನೆಂಟಾಗಿ ಇರೋರೇ ಇಲ್ಲ, ಅದೇ ಮಾಡಾರೇ ಇಲ್ಲ. ಕರೆಕ್ಟು, ಪರ್ಮನೆಂಟಾಗಿ ಬರಬೇಕಮ್ಮ. ಮಾಡ್ಬೇಕು. ತಿರುಗಿ ಅಂದು ಅದನ್ನಿಗೆ ಬಳ್ಳಿ ಕಟ್ಟಿದ ಮೇಲೆ ಔಷಧಿ ಹೊಡಿಬೇಕು, ಗೊಬ್ಬರ ಇಕ್ಕಬೇಕು. ಎಲ್ಲದು ಕಷ್ಟ ಐತಿ. ಕಷ್ಟನೇ, ರೈತರ ಬದುಕೆ ಕಷ್ಟ ಅಲ್ವಾ? ಸರಿ ಇಲ್ಲ ಆಗುತ್ತೆ. ಕಾಯಿ ಈಗ ಬಿಡಿಸ್ತಾರೆ ಬಳ್ಳಿ, 3 ತಿಂಗಳ ತನಕ ಟೈಮ್ ಐತದ. ಬಿಡಿಸಿ ಬೆಂಗಳೂರು ಕಡೆ